ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ ನೋಡಿ. ಸುತ್ತಿ ಬಳಸಿ ಮಾತಾಡ್ಬೇಡಿ. ಮದ್ವೆ ಆಗಿ ಬಂದ ಮೇಲೆ ನಾನ್ ನನ್ ಗಂಡನ್ ಮನೆ ವ್ಯವಹಾರ ವ್ಯಾಪಾರ ನೋಡ್ಕೊಳ್ಳೋದ್ ಬಿಟ್ಟು ನಮ್ ತಂದೆ ಮನೆ ವ್ಯವಹಾರ ವ್ಯಾಪಾರ ಯಾಕ್ರಿ ನೋಡ್ಕೊಳ್ಳಿ? ಜನ ಏನಂತಾರ ನನ್ಗೆ? ನಾನ್ ಯಾಕೆ ಅವ್ರ ಹತ್ರ ಅನ್ನಿಸ್ಕೋಬೇಕು? ಇದು ನನ್ ಗಂಡನ್ ಮನೆ. ಇಲ್ಲಿ ಅಧಿಕಾರ ಚಲಾಯಿಸೋ ಹಕ್ಕು ಇದೆ. ಆ ಹಕ್ಕನ್ನ ಚಲಾಯಿಸೋ ಪ್ರಯತ್ನ ಪಡ್ತೀನಿ. ತಪ್ಪೇನಿದೆ? ಇದನ್ನ ಹಕ್ಕು ಅನ್ನಲ್ಲ, ದುರಾಸೆ ಅಂತಾರೆ. ದುರಾಸೆ ಅಲ್ಲ ರೀ, ಬುದ್ಧಿವಂತಿಕೆ. ಕಾರ್ ತಗೊಂಡು ಅದನ್ನ ಉಪಯೋಗಿಸ್ಕೊಳ್ದೆ ನಡ್ಕೊಂಡು ಹೋದ್ರೆ ಅದು ನಮ್ಮ ಮೂರ್ಖತನ. ನಿನಗೆ ಶಾಂತಿ, ನೆಮ್ಮದಿ, ಸಂಬಂಧ ಇದ್ಯಾವುದು ಬೇಡ ಅಲ್ಲ, ಬರೀ ಅಧಿಕಾರ, ದುಡ್ಡು ಅಷ್ಟೇ. ಹೌದು. ಈ ಮನೆಯಲ್ಲಿ ಸಂಬಂಧಗಳಿಗೆ ಯಾರ್ಯಾರು ಎಷ್ಟೆಷ್ಟು ಬೆಲೆ ಕೊಡ್ತಾರೆ ಅಂತ ನನಗ್ ಚೆನ್ನಾಗಿ ಗೊತ್ತಾಗ್ತಿದೆ. ವಿಷ ಕೊಡೋದು, ಆಕ್ಸಿಡೆಂಟ್ ಮಾಡಿಸೋದು. ನಿನ್ನತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬಂಡೆಗೆ ತಲೆ ಚಚ್ಕೊಂಡಂಗೆ. ನನ್ ಗಂಡನ್ನ ಜೈಲಿಗೆ ಕಳಿಸ್ದವಳಿಗೆ ಅಪ್ಪ ಮಂಡಿ ಊರಿ ಕ್ಷಮೆ ಕೇಳೋದ? ಒಂದ್ಸಲಿ ಅವಳು ನಾನು ಮನೆಯೊಳಗೆ ಬಿಟ್ಕೊಂಡಿದ್ದಕ್ಕೆ ದೊಡ್ಡ ದುರಂತಗಳೇ ಆಗೋಯ್ತು. ಇನ್ನೊಂದ್ಸಲ ಆ ತಪ್ಪನ್ ಮಾಡೋದಕ್ಕೆ ನಾನ್ ಬಿಡಲ್ಲ. ಅಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ನಿನ್ ಸಾವಿಗೆ ಕಾರಣ ಪ್ರಬಲ ಅಂತ ಅನ್ಕೊಂಡು ಅವನ ಮೇಲೆ ಎಷ್ಟು ಕೋಪ ಸಾಧಿಸ್ದೆ. ಅವನಿಗೆ ಶಿಕ್ಷೆ ಕೊಡಿಸ್ಬೇಕು, ಜೈಲಿಗೆ ಕಳಿಸ್ಬೇಕು ಅಂತ ಹಠ ತೊಟ್ಟು ಹೋರಾಟ ಮಾಡ್ದೆ. ಆದ್ರೆ ಇವತ್ತು ಈ ಸತ್ಯ ಗೊತ್ತಾದ್ಮೇಲೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಪ್ಪ. ಈ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ, ಸ್ವತಃ ನಿನ್ ತಮ್ಮ ರಘುಪತಿ ಚಿಕ್ಕಪ್ಪ ಅಂತ ಕೇಳಿದ್ಮೇಲೆ ನನಗೆ ಭೂಮಿನೇ ಕುಸಿದು ಬಿದ್ದಂಗ ಆಗ್ತಿದೆ ಅಪ್ಪ. ಕೋಪ ಮತ್ತೆ ದ್ವೇಷ ಮನುಷ್ಯನ ಬಲಿ ತಗೊಳುತ್ತೆ ಅಂತ ಕೇಳ್ಪಟ್ಟಿದ್ದೆ. ಆದ್ರೆ ಅದು ನಮ್ಮ ಮನೆಯವ್ರನ್ನೇ ಹೀಗೆ ಬಲಿ ತಗೊಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಪ್ಪ. ರಾಮ್ ಸರ್ ಮೇಲೆ ಚಿಕ್ಕಪ್ಪನ್ಗಿದ್ದ ದ್ವೇಷಕ್ಕೆ ನಿನ್ನನ್ ಬಲಿ ಮಾಡ್ಬಿಟ್ರಪ್ಪ. ಈಗ ಈ ಸತ್ಯನ ನನ್ನ ಅಮ್ಮನ್ಗೆ ಅಕ್ಕನ್ಗೆ ಹೇಗೆ ಹೇಳಪ್ಪ? ಹೇಗೆ ಹೇಳಿ? ರಾಜೇಶ್, ನಿನ್ನ ಮಗಳ ಈ ಕಣ್ಣೀರು ನೋಡ್ತಾ ಇದ್ರೆ ನನ್ನ ಎದೆ ಸೀಳದ ಹಾಗಾಗ್ತಿದೆ. ಈ ಕಾವೇರಿ ನನ್ನ ಹೆಂಡತಿ ಅಂತ ಮಾಡ್ಕೊಂಡಿರೋ ಈ ಮದುವೆ ನಾಟಕನ ಇನ್ನು ಮುಂದೆ ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಮುಚ್ಚಿಟ್ಟ ಸತ್ಯನ ಎಲ್ರಿಗೂ ಹೇಳೋ ಸಮಯ ಬಂದಿದೆ. ಈಗ ಈ ನಾಟಕಕ್ಕೆ ಇವತ್ತೇ ಮುಕ್ತಾಯ ಹಾಡ್ತೀನಿ. ಏನೇ ಆದರೂ ಸರಿ, ಎಲ್ಲವನ್ನ ಸರಿಪಡಿಸಿ ಮತ್ತೆ ನಿನ್ನ ಹತ್ರ ಬರ್ತೀನಿ. ಯಾಕೆ ಅಂದರೆ ನನಗೂ ಇನ್ನೂ ಜಾಸ್ತಿ ಸಮಯ ಇಲ್ಲ ಕಣೋ. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಪ್ಪ, ಏನ್ ವಿಷಯ? ಕಾವೇರಿನ ರಾಮ್ ಸರ್ ಮನೆ ಕಳಿಸ್ಬೇಕು ಅಂತ ನಾನೇ ಹಠ ಹಿಡಿದು ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸಿದೆ. ನಿಮ್ಮಿಬ್ಬರಿಗೂ ಅವಳು ಇಲ್ಲೇ ಇರಬೇಕು ಅನ್ನೋ ಆಸೆ ಇತ್ತು. ಆದರೆ ನಾನೇ ಮಧ್ಯ ಪ್ರವೇಶ ಮಾಡಿ ಅವಳನ್ನ ಕಳಿಸ್ಕೊಟ್ಟೆ. ಅತ್ತೆ, ನಿಮಗೆ ನನ್ನ ಮೇಲೆ ಏನಾದರೂ ಬೇಜಾರಿದ್ದರೆ ದಯವಿಟ್ಟು ಕ್ಷಮಿಸಿ. ಅಳಿಯ ಅನ್ನೋ ಅಧಿಕಾರನ ಚಲಾಯಿಸಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ರೀ, ಏನ್ ಮಾತು ಅಂತ ಆಡ್ತೀರಾ? ನೀವು ಕ್ಷಮೆ ಕೇಳೋ ಅಂಥದ್ದೇನೂ ಆಗಿಲ್ಲ. ಹೌದು ಆದಿ, ನೀನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಮೊದ್ಮೊದ್ಲು ನಮ್ಗೆ ಕಾವೇರಿ ನಮ್ ಕಣ್ಮುಂದೆ ಇರ್ಲಿ ಅಂತ ಅನ್ಸಿದ್ದು ನಿಜ. ಆದ್ರೆ ನೀನವತ್ತು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಯ್ತು. ಅವರಿಬ್ರು ಮದ್ವೆ ನಮ್ಮ ಒಪ್ಪಿಗೆ ಇಲ್ಲದೆ ಆಗಿರ್ಬಹುದು. ಆದ್ರೂ ಪ್ರಪಂಚ ದೃಷ್ಟಿಲಿ ಅವರಿಬ್ರು ಗಂಡ ಹೆಂಡ್ತಿನೇ. ಆ ಸಂಬಂಧನ ನಾವೆಷ್ಟೇ ಬೇಸರ ಪಟ್ರು ಅಳ್ಸೋಕ್ಕಾಗಲ್ಲ. ಕಷ್ಟ ಬಂತು, ಸಮಸ್ಯೆ ಬಂತು, ಅಥವಾ ಏನೋ ಒಂದು ಅಪಾಯ ಇದೆ ಅಂತ ಹೆಣ್ಮಕ್ಳು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಓಡ್ ಬಂದು ಕೂತ್ಕೊಂಡ್ರೆ ಈ ಸಮಾಜ ಸುಮ್ಮನಿರಲ್ಲ ಆದಿ.